ನವಂಬರ್ ಕ್ರಾಂತಿ ಚರ್ಚೆ ವೇಳೆಯೇ ಸಿಎಂ ದೆಹಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಸಿಎಂ ಪ್ರವಾಸದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿಎಂ ದೆಹಲಿಗೆ ಹೋಗ್ತಿದ್ದಾರೆ ಅಂತ ಮಾತ್ರಕ್ಕೇನೆ ಏನೇನೋ ಕಲ್ಪನೆ ಮಾಡ್ಕೊಳ್ಳೋದು, ಊಹೆ ಮಾಡ್ಕೊಳ್ಳೋದು ಬೇಡ. ಮುಖ್ಯಮಂತ್ರಿಗಳು ಆಯ್ತ್ರಿ ದೆಹಲಿಗೆ ಹೋಗ್ತಾ ಇದ್ದಾರೆ, ಅದಕ್ಕೆ ಕಲ್ಪನೆಗಳು ಜಾಸ್ತಿ ಆಗಿದೆ, ಊಹೆಗಳು ಜಾಸ್ತಿ ಆಗಿದೆ, ಇದೆಲ್ಲ ಮಾಡ್ಕೊಳ್ಳೋದು ಬೇಡ. ಕಪಿಲ್ ಸಿಬಲ್ ಅವರ ಜೀವನ ಚರಿತ್ರೆಗೆ ಸಂಬಂಧಪಟ್ಟಂಥ ಪುಸ್ತಕ ಅವತ್ತು ಬಿಡುಗಡೆ ಆಗಲಿದೆ. ಆ ಪುಸ್ತಕ ಬಿಡುಗಡೆಗೆ ಮಾತ್ರ ಅವ್ರು ಹೋಗ್ತಿದ್ದಾರೆ, ಅದಕ್ಕೆ ಬೇರೆ ಬೇರೆ ಅರ್ಥಗಳು ಬರೋದು ಬೇಡ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಹೋದ ಮೇಲೆ ದೆಹಲಿಗೆ ಹೋಗಿದ್ದಾರೆ, ವರಿಷ್ಠರನ್ನು ನಾಯಕರನ್ನು ಭೇಟಿ ಮಾಡಬಾರ್ದಾ? ಮಾಡಬಹುದು. ಅವರು ರಾಹುಲ್ ಗಾಂಧಿ ಖರ್ಗೆ ಅವರನ್ನು ಭೇಟಿ ಮಾಡ್ತಾರೆ. ಅವರು ದೆಹಲಿಗೆ ಅಲ್ಲದೆ ನಾಗ್ಪುರಕ್ಕೆ ಹೋಗೋಕ್ಕಾಗತ್ತೇನ್ರಿ? ಕಾಂಗ್ರೆಸ್ ನಾಯಕರು ದೆಹಲಿಗೆ ಹೋಗಬೇಕಲ್ವ, ನಾಗ್ಪುರಕ್ಕೆ ಯಾಕೆ ಹೋಗ್ತಾರೆ ಕಾಂಗ್ರೆಸ್ ನಾಯಕರು ಅಂಥೇಳಿ ಬೆಂಗಳೂರಲ್ಲಿ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಇದೇ ವೇಳೆ ಶ್ರೀರಾಮುಲು ಹೇಳಿಕೆ ಬಗ್ಗೆಯೂ ಕೂಡ ಪ್ರಿಯಾಂಕ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಿಯಾಂಕ್ರನ್ನು DCM ಮಾಡೋದಕ್ಕೆ ಪ್ರಯತ್ನ ಎನ್ನುವ ಹೇಳಿಕೆ ಅವರದ್ದು. ಎಲ್ಲ ಚರ್ಚೆ ಅದು ಎಲ್ಲಿಂದ ಬರುತ್ತೋ ನನಗಂತೂ ಗೊತ್ತಿಲ್ಲ ರೀ, ನಮಗೆ ಎಲ್ಲ ವಿಚಾರಗಳೇ ಗೊತ್ತಾಗಲ್ಲ, ಏನೇ ಇದ್ದರೂ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ ಕೂಡ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದಾರೆ. ಕಪಿಲ್ ಸಿಬಲ್ ಅವರ ಒಂದು ಜೀವನ ಚರಿತ್ರೆದ ಪುಸ್ತಕ ಇದೆ. ಪುಸ್ತಕ ಬಿಡುಗಡೆಗೆ ಹೋಗ್ತಾ ಇದ್ದಾರೆ. ಒಂದು ವೇಳೆ ಪುಸ್ತಕ ಬಿಡುಗಡೆ ಇಲ್ಲ ಅಂತಲೂ ಇಟ್ಕೊಳ್ಳಿ, ಖರ್ಗೆ ಸಾಹೇಬ್ರಿಗಿರ್ಬೋದು, ರಾಹುಲ್ ಗಾಂಧಿ ಅವರಿಗಿರ್ಬೋದು, ಅಥವಾ ಸೋನಿಯಾ ಗಾಂಧಿ ಅವರಿಗಿರ್ಬೋದು, KC ವೇಣುಗೋಪಾಲಿಗಿರ್ಬೋದು, ಭೇಟಿ ಆಗಬಾರ್ದು ಅಂತ ಏನಾದರೂ ರೂಲ್ ಇದೆಯಾ ಸರ್? ನಾವು ನಮ್ಮ ಹೈಕಮಾಂಡಿಗೆ ನಾವು ಡೆಲ್ಲಿಗೆ ಹೋಗಿಲ್ಲ ಅಂದರೆ ನಾಗ್ಪುರಿಗೆ ಹೋಗ್ತೀವಿ ನಾವು? ಡೆಲ್ಲಿಗೆ ಹೋಗ್ಬೇಕಲ್ಲ. ಸೊ ವಾಟ್ ಇಸ್ ರಾಂಗ್? ಈಗ ತಿಂಗಳಿಗೊಮ್ಮೆ ನಾನು ಡೆಲ್ಲಿಗೆ ಹೋಗ್ತೀನಿ, ಕ್ರಾಂತಿನ ರಿಪೋರ್ಟ್ ಕೊಡೋಕೆ ಹೋಗ್ತೀವಿ, ರಿಪೋರ್ಟ್ ತೊಗೊಳಕ್ಕೆ ಹೋಗ್ತೀವಿ. ಕೇಂದ್ರ ಸರ್ಕಾರದಲ್ಲಿ ನಮ್ಮದು ಕೆಲಸ ಇರ್ತದೆ. ನಮ್ಮ ಮಂತ್ರಿಗಳಿಗೆ ಭೇಟಿಯಾಗಕ್ಕೆ ಹೋಗ್ತೀವಿ, ಅಧಿಕಾರಿಗಳಿಗೆ ಭೇಟಿಯಾಗಕ್ಕೆ ಹೋಗ್ತೀವಿ. ಈಗ ಹಲವಾರು ಬಾರಿ ಮುಖ್ಯಮಂತ್ರಿಗಳೇ ಹೋಗಿರೋದು. ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಭೇಟಿಯಾಗಿದ್ದಾರೆ, ಮೋದಿ ಅವ್ರಿಗೆ ಭೇಟಿಯಾಗಿದ್ದಾರೆ, ಅಮಿತ್ ಶಾ ಅವ್ರಿಗೆ ಭೇಟಿಯಾಗಿದ್ದಾರೆ. ಹಂಗೆ ನಮ್ಮ ವರಿಷ್ಠರಿಗೂ ಭೇಟಿ ಆಗ್ತಾರೆ. ಆಮೇಲೆ ಈ ಸರಿ ಅಧಿಕೃತವಾದಂಥ ಕಾರ್ಯಕ್ರಮ ಇದೆ ಅಲ್ಲ, ಹೋಗಿ ಬರ್ತಾರೆ. ಅದಕ್ಕೆ ಏನು ಅಷ್ಟ್ಯಾಕೆ ಆತಂಕ? ಅದಕ್ಕೆ ಯಾವುದೇ ಕ್ರಾಂತಿ ಇಲ್ಲ, ಎಲ್ಲವೂ ಶಾಂತಿನ ಸರ್. ನಮ್ದ್ರಲ್ಲೇ ಶಾಂತಿ ಸರ್. ನಾನು ಹೇಳಿಲ್ವಾ, ನೀವು 2 ದಿನ ಕ್ಯಾಮ್ರಾ ಆಫ್ ಮಾಡಿ ಎಲ್ಲ ಶಾಂತಿ ಆಗ್ತದೆ. ನೀವು ಕ್ಯಾಮ್ರಾ ಆನ್ ಮಾಡೋದ್ರಿಂದಾನೇ ನಮಗೆ ಇದು ಕ್ರಾಂತಿ ಶಾಂತಿ ಎಲ್ಲ ಆಗೋದು. ಇಲ್ಲಿದ್ರೆ ಎವ್ರಿಥಿಂಗ್ ಇಸ್ ಓಕೆ. ನೋಡಿ, ಕಪಿಲ್ ಸಿಬಲ್ ಅವರ ಒಂದು ಡಿಟಸ್ಕೊಳ್ಳೋಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಈಗ CM ಸಿದ್ದರಾಮಯ್ಯ ಅವರು ನವೆಂಬರ್ 15ನೇ ತಾರೀಕು ದೆಹಲಿಗೆ ಹೋಗ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕಡೆ 2.5 ವರ್ಷ ಆದಮೇಲೆ ಸಂಪುಟ ಪುನರಚನೆ ಆಗೋದು ಫಿಕ್ಸ್ ಅನ್ನೋದು ಸರ್ಕಾರ ಬಂದಾಗಲೇ ನಿಗದಿಯಾಗಿತ್ತು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಇಲ್ಲೆಲ್ಲ ಕಪಿಲ್ ಸಿಬಲ್ ಪುಸ್ತಕ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಎಲ್ಲ ವಿಚಾರಗಳಿದೆಯಲ್ಲ, ಎಲ್ಲ ಒಂದು ಕಡೆ ತೇಲಿಸ್ತಾ ಇದ್ದಾರೆ. ಎಲ್ಲ ವಿಚಾರಗಳನ್ನು ಕೂಡ ಮುಖ್ಯಮಂತ್ರಿ ಬದಲಾವಣೆ ವಿಚಾರವನ್ನು, ಬೇರೆ ಬೇರೆ ವಿಚಾರಗಳನ್ನು, ಕ್ಯಾಬಿನೆಟ್ ಪುನರಚನೆ ಆಗುತ್ತೆ ಅನ್ನೋ ವಿಚಾರ ಎಲ್ಲವನ್ನು ಕೂಡ ತೇಲಿಸ್ತಕ್ಕಂಥ ಕೆಲಸ ಇಲ್ಲ ಆಗ್ತಾ ಇದೆಯಾ ಅಂತ.